ಬಹಳ ಹಿಂದೆ ಕಾಳಹಸ್ತಿಯ ಕಾಡಿನಲ್ಲಿ ತಿಣ್ಣ ಎಂಬ ಬೇಡನಿದ್ದನು. ಅವನಿಗೆ ಶಾಸ್ತ್ರಗಳಾಗಲಿ ಪೂಜಾ ವಿಧಿವಿಧಾನಗಳಾಗಲಿ ತಿಳಿದಿರಲಿಲ್ಲ. ಅವನಿಗೆ ತಿಳಿದಿದ್ದು ಒಂದೇ, ಬೆಟ್ಟದ ಮೇಲಿರುವ ಆ ಲಿಂಗವೇ ತನ್ನ ದೇವರು ಎಂಬ ಅಚಲ ನಂಬಿಕೆ. ತಿಣ್ಣನು ಪ್ರತಿದಿನ ದೇವರಿಗೆ ಮಾಂಸವನ್ನು ನೈವೇದ್ಯವಾಗಿ ತರುತ್ತಿದ್ದನು. ದೇವರಿಗೆ ಅಭಿಷೇಕ ಮಾಡಲು ತನ್ನ ಬಾಯಲ್ಲೇ ನೀರನ್ನು ಹೊತ್ತು ತರುತ್ತಿದ್ದನು. ವಿಗ್ರಹದ ಮೇಲಿದ್ದ ಹೂವುಗಳನ್ನು ತನ್ನ ಕಾಲಿನಿಂದ ಸರಿಸಿ ತಾನು ತಂದ ಕಾಡು ಹೂವುಗಳನ್ನು ಅರ್ಪಿಸುತ್ತಿದ್ದನು. ಹೊರಗಿನ ಲೋಕಕ್ಕೆ ಇದು ಅಶುದ್ಧವಾಗಿ ಕಂಡರೂ ಅವನ ಮನಸ್ಸಿನಲ್ಲಿ ಶಿವನ ಮೇಲೆ ಅಪಾರ ಪ್ರೀತಿ ಇತ್ತು. ಅರ್ಚಕರಿಗೆ ತಿಣ್ಣನ ಈ ರೀತಿ ಕಂಡು ಕೋಪ ಬರುತ್ತಿತ್ತು. ಆಗ ಶಿವನು ಅರ್ಚಕರಿಗೆ ತಿಣ್ಣನ ಭಕ್ತಿಯನ್ನು ತೋರಿಸಲು ಬಯಸಿದನು. ಒಂದು ದಿನ ತಿಣ್ಣ ದೇವರ ಸನ್ನಿಧಿಗೆ ಬಂದಾಗ ಶಿವಲಿಂಗದ ಒಂದು ಕಣ್ಣಿನಿಂದ ರಕ್ತ ಸುರಿಯುತ್ತಿತ್ತು. ಇದನ್ನು ಕಂಡು ಗಾಬರಿಯಾದ ತಿಣ್ಣ ಕಾಡಿನ ಗಿಡಮೂಲಿಕೆಗಳನ್ನು ತಂದು ಹಚ್ಚಿದರೂ ರಕ್ತ ನಿಲ್ಲಲಿಲ್ಲ. ಆಗ ಅವನಿಗೆ ಒಂದು ಯೋಚನೆ ಬಂತು. ಕಣ್ಣಿಗೆ ಕಣ್ಣೇ ಮದ್ದು. ತಕ್ಷಣ ತನ್ನ ಬಾಣದಿಂದ ತನ್ನದೇ ಕಣ್ಣನ್ನು ಕಿತ್ತು ಶಿವಲಿಂಗಕ್ಕೆ ಅಂಟಿಸಿದನು. ರಕ್ತ ನಿಂತಿತು. ತಿಣ್ಣನಿಗೆ ಸಂತೋಷವಾಯಿತು. ಆದರೆ ಪರೀಕ್ಷೆ ಮುಗಿಯಲಿಲ್ಲ. ಶಿವಲಿಂಗದ ಮತ್ತೊಂದು ಕಣ್ಣಿನಿಂದಲೂ ರಕ್ತ ಬರಲಾರಂಭಿಸಿತು. ತಿಣ್ಣನು ತನ್ನ ಎರಡನೇ ಕಣ್ಣನ್ನು ಕಿತ್ತು ಕೊಡಲು ಸಿದ್ಧನಾದನು. ಆದರೆ ಎರಡೂ ಕಣ್ಣು ಹೋದರೆ ಲಿಂಗ ಎಲ್ಲಿದೆ ಎಂದು ತಿಳಿಯುವುದಿಲ್ಲವೆಂದು ತನ್ನ ಪಾದದ ಹೆಬ್ಬರಳನ್ನು ಗುರುತಿಗಾಗಿ ಆ ಕಣ್ಣಿನ ಜಾಗದಲ್ಲಿ ಇಟ್ಟು ತನ್ನ ಇನ್ನೊಂದು ಕಣ್ಣನ್ನು ಕೀಳಲು ಮುಂದಾದನು. ಅವನ ಈ ಪರಮ ಭಕ್ತಿಗೆ ಮೆಚ್ಚಿದ ಪರಶಿವನು ಪ್ರತ್ಯಕ್ಷನಾಗಿ ತಿಣ್ಣನ ಕೈ ಹಿಡಿದನು. ಅವನಿಗೆ ಕಣ್ಣುಗಳನ್ನು ಮರಳಿ ನೀಡಿ ಅಪ್ಪಿಕೊಂಡು ಕಣ್ಣಪ್ಪ ಎಂದು ಕರೆದನು. ಅಲ್ಲಿಂದ ತಿಣ್ಣನು ಬೇಡರ ಕಣ್ಣಪ್ಪ ಎಂದು ಪ್ರಸಿದ್ಧನಾದನು. ಕಥೆಯ ನೀತಿ: ನಿಷ್ಕಳಂಕ ಪ್ರೀತಿ. ಭಗವಂತನಿಗೆ ನಾವು ಅರ್ಪಿಸುವ ವಸ್ತುಗಳಿಗಿಂತ ನಮ್ಮ ಭಾವನೆ ಮತ್ತು ಅರ್ಪಣಾ ಮನೋಭಾವ ತುಂಬ ಮುಖ್ಯವಾಗುತ್ತದೆ.